ಹೋಟೆಲ್ ತಿಂಡಿ ಖರೀದಿಗೆ ಬಂದಿದ್ದ ಮುಸ್ಲಿಂ ಮಹಿಳೆಗೆ ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ನಗರದ ಕೇರ್ಪುರಂನಲ್ಲಿರುವ ಗೊಮ್ಮಟಾದ್ರಿ ಹೋಟೆಲ್ನಲ್ಲಿ ನಡೆದ ಘಟನೆ. ತಿಂಡಿ ಪಾರ್ಸಲ್ ಕೇಳಿದ್ರೆ ಗೇಲಿ ಮಾಡಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನೀವು 20 ಮದುವೆ ಆಗ್ತೀರಾ, 40 ಮಕ್ಕಳನ್ನ ಇರ್ತೀರಾ, ನಿಮ್ಮಿಂದಲೇ ಯುದ್ಧ ಆಗ್ತಿದೆ ಎಂದು ಅವಮಾನ ಮಾಡಿದ್ದಾರೆ ಎಂದು ಹೋಟೆಲ್ ಸಿಬ್ಬಂದಿ ವಿರುದ್ಧ ಮಹಿಳೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೋಟೆಲ್ನ ಕ್ಯಾಶ್ನಲ್ಲಿ ಕುಳಿತಿದ್ದ ವ್ಯಕ್ತಿಯಿಂದ ಈ ನಿಂದನೆ ಆಗಿದ್ದು, ಈ ರೀತಿ ಯಾರು ಕೂಡ ಮಾತನಾಡಿಲ್ಲ ಎಂದು ಹೋಟೆಲ್ ಸಿಬ್ಬಂದಿ ಸಮಜಾಯಿಷಿಯನ್ನ ನೀಡುತ್ತಿದ್ದಾರೆ. ಆದರೆ ಕಾರಣವೇ ಇಲ್ಲದೆ ನಿಂದನೆ ಮಾಡಿ ತಿಂಡಿಯನ್ನು ನಿರಾಕರಿಸಿದ ಬಗ್ಗೆ ಮಹಿಳೆ ಸಿಟ್ಟಾಗಿದ್ದು, ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಹಾಸನ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇಡ್ಲಿ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಣ್ಣ, ಇಡ್ಲಿ ಇಲ್ವಲ್ಲ, ಪಲಾವ್ ಮತ್ತೆ ಬಿಸಿಬೇಳೆ ಬಾತ್ ಕೊಡಿ ಅಂತ ಹೇಳಿದ್ರು. ಬಿಸಿಬೇಳೆ ಬಾತ್ ಇಲ್ಲ ಅಂತ ಹೇಳಿದ್ರು. ಆಯ್ತು, ಪಲಾವ್ ಇದೆಯಲ್ಲ, ಪಲಾವ್ ಕೊಡಿ ಅಂತ ಹೇಳಿದ್ರೆ ಇಲ್ಲ ಕೊಡಲ್ಲ, ನಿಮಗೆ 20 ಮದುವೆ ಆಗಿ ನೀವು 40 ಜನ ಹುಡುಕೊಂಡು ಬಂದಿರ್ತೀರಾ, ಮದುವೆಗೆಲ್ಲ ಕೊಡಬೇಕು ಅಂತ ಹೇಳ್ತಾರೆ ಅವರು. ಅವಾಗ್ಲಿಂದ ಹೇಳಿಲ್ಲ. ಆಮೇಲೆ ನಮ್ಮ ಅಣ್ಣ ಬಂದು ನಮ್ಮ ಅಣ್ಣ ಒಬ್ರು ಹೇಳಿದ್ರೆ ಸುಳ್ಳು ಅಂತ ನಮ್ಗೆ ಬೇರೆ ಮಾತಾಡಿದ್ರು ಹೇಳ್ಬೋದಲ್ಲ. ನಾವು ಅದೇ ಮಾತು ಏನಕ್ಕೆ ಹೇಳ್ಬೇಕು ನಾವು?